ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಸಾಕು ಪ್ರಾಣಿ ಮತ್ತು ಕಾಡು ಪ್ರಾಣಿಗಳ ಇಂಗ್ಲಿಷ್ ಹೆಸರುಗಳನ್ನು ಕಲಿಯೋಣ. ಹಾಗೇನೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್, ಒಂಟೆ. ಒಂಟೆಗೆ ಇಂಗ್ಲಿಷ್ನಲ್ಲಿ ಕ್ಯಾಮಲ್ ಅಂತ ಹೇಳ್ತೀವಿ. ಕ್ಯಾಮಲ್ ಅಂದರೆ ಒಂಟೆ. ನೆಕ್ಸ್ಟ್, ನಾಯಿ. ನಾಯಿಗೆ ಇಂಗ್ಲಿಷ್ನಲ್ಲಿ ಡಾಗ್ ಅಂತ ಹೇಳ್ತೀವಿ. DOG ಡಾಗ್ ಅಂದರೆ ನಾಯಿ. ನೆಕ್ಸ್ಟ್, ಹೆಣ್ಣು ನಾಯಿ. ಹೆಣ್ಣು ನಾಯಿಗೆ ಇಂಗ್ಲಿಷ್ನಲ್ಲಿ ಬಿಚ್ ಅಂತ ಹೇಳ್ತೀವಿ. ಬಿಚ್ ಅಂದರೆ ಹೆಣ್ಣು ನಾಯಿ. ನೆಕ್ಸ್ಟ್, ಮೊಲ. ಮೊಲಗೆ ಇಂಗ್ಲಿಷ್ನಲ್ಲಿ ರ್ಯಾಬಿಟ್ ಅಂತ ಹೇಳ್ತೀವಿ. ರ್ಯಾಬಿಟ್. ನೆಕ್ಸ್ಟ್, ಹಸು. ಹಸುಗೆ ಇಂಗ್ಲಿಷ್ನಲ್ಲಿ ಕೌ ಅಂತ ಹೇಳ್ತೀವಿ. ಕೌ, COW ಕೌ ಅಂದರೆ ಹಸು. ನೆಕ್ಸ್ಟ್, ಎತ್ತು. ಎತ್ತುಗೆ ನಾವು ಇಂಗ್ಲಿಷ್ನಲ್ಲಿ ಆಕ್ಸ್ ಅಂತ ಹೇಳ್ತೀವಿ. ಆಕ್ಸ್, OX ಆಕ್ಸ್ ಅಂದರೆ ಎತ್ತು. ನೆಕ್ಸ್ಟ್, ಎಮ್ಮೆ. ಎಮ್ಮೆಗೆ ಇಂಗ್ಲಿಷ್ನಲ್ಲಿ ಬಫೆಲೋ ಅಂತ ಕರಿತೀವಿ. ಬಫೆಲೋ. ನೆಕ್ಸ್ಟ್, ಟಗರು. ಟಗರುಗೆ ಇಂಗ್ಲಿಷ್ನಲ್ಲಿ ರ್ಯಾಮ್ ಅಂತ ಕರಿತೀವಿ. ರ್ಯಾಮ್ ಅಂದರೆ ಟಗರು. ನೆಕ್ಸ್ಟ್, ಕುರಿ. ಕುರಿಗೆ ಇಂಗ್ಲಿಷ್ನಲ್ಲಿ ಶಿಪ್ ಅಂತ ಹೇಳ್ತೀವಿ. ಶಿಪ್, SHEEP ಶಿಪ್ ಅಂದರೆ ಕುರಿ. ನೆಕ್ಸ್ಟ್, ಆಡು. ಆಡುಗೆ ಇಂಗ್ಲಿಷ್ನಲ್ಲಿ ಗೋಟ್ ಅಂತ ಕರಿತೀವಿ. ಗೋಟ್ ಅಂದರೆ ಆಡು. ನೆಕ್ಸ್ಟ್, ಕುದುರೆ. ಕುದುರೆಗೆ ಇಂಗ್ಲಿಷ್ನಲ್ಲಿ ಹಾರ್ಸ್ ಅಂತ ಕರಿತೀವಿ. ಹಾರ್ಸ್ ಅಂದರೆ ಕುದುರೆ. ನೆಕ್ಸ್ಟ್, ಹೆಣ್ಣು ಕುದುರೆ. ಹೆಣ್ಣು ಕುದುರೆಗೆ ಇಂಗ್ಲಿಷ್ನಲ್ಲಿ ಮೇರ್ ಅಂತ ಕರಿತೀವಿ. MARE ಮೇರ್ ಅಂದರೆ ಹೆಣ್ಣು ಕುದುರೆ. ನೆಕ್ಸ್ಟ್, ಕತ್ತೆ. ಕತ್ತೆಗೆ ಇಂಗ್ಲಿಷ್ನಲ್ಲಿ ಆಶ್ ಅಥವಾ ಡಾಂಕಿ ಅಂತ ಕರಿತೀವಿ. ASS ಆಶ್ ಆರ್ ಡಾಂಕಿ. ನೆಕ್ಸ್ಟ್, ಬೆಕ್ಕು. ಬೆಕ್ಕಿಗೆ ಇಂಗ್ಲಿಷ್ನಲ್ಲಿ ಕ್ಯಾಟ್ ಅಂತ ಹೇಳ್ತೀವಿ. CAT ಕ್ಯಾಟ್ ಅಂದರೆ ಬೆಕ್ಕು. ನೆಕ್ಸ್ಟ್, ಬೆಕ್ಕಿನ ಮರಿ. ಬೆಕ್ಕಿನ ಮರಿಗೆ ಇಂಗ್ಲಿಷ್ನಲ್ಲಿ ಕಿಟನ್ ಅಂತ ಹೇಳ್ತೀವಿ. ಕಿಟನ್ ಅಂದರೆ ಬೆಕ್ಕಿನ ಮರಿ. ನೆಕ್ಸ್ಟ್, ಹಂದಿ. ಹಂದಿಗೆ ಇಂಗ್ಲಿಷ್ನಲ್ಲಿ ಪಿಗ್ ಅಂತ ಹೇಳ್ತೀವಿ. PIG ಪಿಗ್ ಅಂದರೆ ಹಂದಿ. ನೆಕ್ಸ್ಟ್, ಹೆಣ್ಣು ಹಂದಿ. ಹೆಣ್ಣು ಹಂದಿಗೆ ಇಂಗ್ಲಿಷ್ನಲ್ಲಿ ಸ್ವೈನ್ ಅಂತ ಹೇಳ್ತೀವಿ. ಸ್ವೈನ್. ನೆಕ್ಸ್ಟ್, ಕಾಡು ಹಂದಿ. ಕಾಡು ಹಂದಿಗೆ ಇಂಗ್ಲಿಷ್ನಲ್ಲಿ ಬೋರ್ ಅಂತ ಹೇಳ್ತೀವಿ. BOAR ಬೋರ್ ಅಂದರೆ ಕಾಡು ಹಂದಿ. ನೆಕ್ಸ್ಟ್, ಸಿಂಹ. ಸಿಂಹಗೆ ಇಂಗ್ಲಿಷ್ನಲ್ಲಿ ಲಾಯನ್ ಅಂತ ಹೇಳ್ತೀವಿ. ಲಾಯನ್ ಅಂದರೆ ಸಿಂಹ. ನೆಕ್ಸ್ಟ್, ಸಿಂಹಿಣಿ. ಸಿಂಹಿಣಿಗೆ ಇಂಗ್ಲಿಷ್ನಲ್ಲಿ ಲಾಯನೆಸ್ ಅಂತ ಹೇಳ್ತೀವಿ. ಲಾಯನೆಸ್ ಅಂದರೆ ಸಿಂಹಣಿ. ನೆಕ್ಸ್ಟ್, ಸಿಂಹದ ಮರಿ. ಸಿಂಹದ ಮರಿಗೆ ಇಂಗ್ಲಿಷ್ನಲ್ಲಿ ಕಬ್ ಅಂತ ಹೇಳ್ತೀವಿ. ಕಬ್, CUB ಕಬ್ ಅಂದರೆ ಸಿಂಹದ ಮರಿ. ನೆಕ್ಸ್ಟ್, ಹುಲಿ. ಹುಲಿಗೆ ಇಂಗ್ಲಿಷ್ನಲ್ಲಿ ಟೈಗರ್ ಅಂತ ಹೇಳ್ತೀವಿ. ಟೈಗರ್. ನೆಕ್ಸ್ಟ್, ಹೆಣ್ಣು ಹುಲಿ. ಹೆಣ್ಣು ಹುಲಿಗೆ ಇಂಗ್ಲಿಷ್ನಲ್ಲಿ ಟೈಗ್ರೆಸ್ ಅಂತ ಹೇಳ್ತೀವಿ. ಟೈಗ್ರೆಸ್. ನೆಕ್ಸ್ಟ್, ಚಿರತೆ. ಚಿರತೆಗೆ ಇಂಗ್ಲಿಷ್ನಲ್ಲಿ ಲೆಪರ್ಡ್ ಅಂತ ಹೇಳ್ತೀವಿ. ಲೆಪರ್ಡ್ ಅಂದರೆ ಚಿರತೆ. ನೆಕ್ಸ್ಟ್ ವರ್ಡ್, ಕರಡಿ. ಕರಡಿಗೆ ಇಂಗ್ಲಿಷ್ನಲ್ಲಿ ಬೇರ್ ಅಂತ ಹೇಳ್ತೀವಿ. ಬೇರ್ ಅಂದರೆ ಕರಡಿ. ನೆಕ್ಸ್ಟ್, ತೋಳ. ತೋಳಗೆ ಇಂಗ್ಲಿಷ್ನಲ್ಲಿ ಉಲ್ಫ್ ಅಂತ ಹೇಳ್ತೀವಿ. ಉಲ್ಫ್ ಅಂದರೆ ತೋಳ. ನೆಕ್ಸ್ಟ್, ನರಿ. ನರಿಗೆ ಇಂಗ್ಲಿಷ್ನಲ್ಲಿ ಫಾಕ್ಸ್ ಅಂತ ಹೇಳ್ತೀವಿ. ಫಾಕ್ಸ್, FOX ಫಾಕ್ಸ್ ಅಂದರೆ ನರಿ. ನೆಕ್ಸ್ಟ್, ಹಲ್ಲಿ. ಹಲ್ಲಿಗೆ ಇಂಗ್ಲಿಷ್ನಲ್ಲಿ ಲಿಸರ್ಡ್ ಅಂತ ಹೇಳ್ತೀವಿ. ಲಿಸರ್ಡ್ ಅಂದರೆ ಹಲ್ಲಿ. ನೆಕ್ಸ್ಟ್, ಗುಳ್ಳೆ ನರಿ. ಗುಳ್ಳೆ ನರಿಗೆ ಇಂಗ್ಲಿಷ್ನಲ್ಲಿ ಜಾಕಲ್ ಅಂತ ಹೇಳ್ತೀವಿ. ಜಾಕಲ್ ಅಂದರೆ ಗುಳ್ಳೆ ನರಿ. ನೆಕ್ಸ್ಟ್, ಕೋತಿ. ಕೋತಿಗೆ ಇಂಗ್ಲಿಷ್ನಲ್ಲಿ ಮಂಕಿ ಅಂತ ಹೇಳ್ತೀವಿ. ಮಂಕಿ ಅಂದರೆ ಕೋತಿ. ಜಿಂಕೆ. ಜಿಂಕೆಗೆ ಇಂಗ್ಲಿಷ್ನಲ್ಲಿ ಡಿಯರ್ ಅಂತ ಹೇಳ್ತೀವಿ. ಡಿಯರ್ ಅಂದರೆ ಜಿಂಕೆ. ನೆಕ್ಸ್ಟ್, ಜಿಂಕೆ ಮರಿ. ಜಿಂಕೆ ಮರಿಗೆ ಇಂಗ್ಲಿಷ್ನಲ್ಲಿ ಫಾನ್ ಅಂತ ಹೇಳ್ತೀವಿ. ಫಾನ್ ಅಂದರೆ ಜಿಂಕೆ ಮರಿ. ನೆಕ್ಸ್ಟ್, ಅಳಿಲು. ಅಳಿಲಿಗೆ ಇಂಗ್ಲಿಷ್ನಲ್ಲಿ ಸ್ಕ್ವೆರಲ್ ಅಂತ ಹೇಳ್ತೀವಿ. ಸ್ಕ್ವೆರಲ್. ನೆಕ್ಸ್ಟ್, ಇಲಿ. ಇಲಿಗೆ ಇಂಗ್ಲಿಷ್ನಲ್ಲಿ ರ್ಯಾಟ್ ಅಥವಾ ಮೌಸ್ ಅಂತೂ ಕೂಡ ಹೇಳ್ತೀವಿ. ರ್ಯಾಟ್ ಆರ್ ಮೌಸ್. ನೆಕ್ಸ್ಟ್, ಮುಂಗೂಸಿ. ಮುಂಗೂಸಿಗೆ ಇಂಗ್ಲಿಷ್ನಲ್ಲಿ ಮಂಗೂಸ್ ಅಂತ ಹೇಳ್ತೀವಿ.
ಮಂಗೂಸ್ ಅಂದರೆ ಮುಂಗುಸಿ. ನೆಕ್ಸ್ಟ್ ಹಾವು. ಹಾವಿಗೆ ಇಂಗ್ಲೀಷ್ನಲ್ಲಿ ಸ್ನೇಕ್ ಅಂತ ಹೇಳ್ತೀವಿ. ಸ್ನೇಕ್ ಅಂದರೆ ಹಾವು. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಚಾನಲ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಟ್ಸ್ ಆಲ್ ಇನ್ ದಿಸ್ ವಿಡಿಯೋ. ಲೆಟ್ಸ್ ಕ್ಯಾಚ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್.